ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತು ಒಂದು ಡಯೆಟ್ ಫುಡ್ ಮಾಡು ಅಂತ ಹೇಳಿದ್ರು. ಅವರೇ ಹೇಳ್ಕೊಟ್ರು ನನಗೆ ಈ ಥರ ಮಾಡಿ, ತುಂಬ ರುಚಿಯಾಗಿರ್ತದೆ ಅಂತ. ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಡಯೆಟ್ ಮಾಡೋರ್ಗಂತೂ ತುಂಬಾ ಈ ಮುದ್ದೆ ತಿನ್ನೋದು, ಅನ್ನ ತಿನ್ನೋದು ಬೇಡ, ಈ ಥರ ಏನಾರು ವೆಜಿಟೇಬಲಲ್ಲಿ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡ್ಕೊಳ್ಳೋದಂದರೆ ದಯವಿಟ್ಟು ಇದನ್ನು ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರ್ತದೆ. ಬನ್ನಿ ನಾನು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಒಂದು ಬ್ರಾಕ್ಲಿ ತೊಗೊಂಡಿದ್ದೆ, ಅದನ್ನು ಕ್ಲೀನಾಗಿ ತೊಳೆದು ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಕ್ಯಾಬೇಜ್ ಫುಲ್ ಹಾಕೋತಾ ಇದ್ದೀನಿ. ವೆಜಿಟೇಬಲ್ ಏನು ಬೇಕಾದರೂ ಹಾಕೋಬೋದು. ಇದಕ್ಕೆ ಒಂದು ಆಲೂಗೆಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಖಾರಕ್ಕೆ ತಕ್ಕಂತೆ ಒಂದು 3 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ನಾನು ಇಲ್ಲಿ ವಡೆಗೆ ನಾವು ಆಡಿಸೋದಿಲ್ವಾ, ಸೇಮ್ ವಡೆ ಮಸಾಲೆ ಥರನೇ ಆಡಿಸ್ಬೇಕು ಇದನ್ನು ನೋಡಿ. ನಾನು ಈರುಳ್ಳಿ, ಹಸಿಮೆಣಸಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬೇಯಿಸಿರೋದು ಬ್ರಾಕ್ಲಿ, ಒಂದು ಆಲೂಗೆಡ್ಡೆ ಅದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಫಸ್ಟು ತರ್ತರಿಯಾಗಿ ಈ ಥರ ರುಬ್ಕೋತೀನಿ. ಇದನ್ನು ತರ್ತರಿಯಾಗಿ ರುಬ್ಕೋಬೇಕು, ಜಾಸ್ತಿ ನೈಸ್ ಪೇಸ್ಟ್ ಏನು ಮಾಡೋದು ಬೇಡ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಾಕ್ತಾಯಿದ್ದೀನಿ. ಇದಕ್ಕೆ ಕ್ಯಾಪ್ಸಿಕಮ್ನ ಕಟರಲ್ಲಿ ಚಿಕ್ಕದಾಗಿ ಕಟ್ ಮಾಡಾಕ್ತಾಯಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕಿದ್ರೆ ಪೇಸ್ಟ್ ಥರ ಆಗೋಯ್ತದೆ ಅಂತ ಸ್ವಲ್ಪ ಬಾಯಿಗೆ ಸಿಗಲಿ ಅಂತ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು. ಇದಕ್ಕೆ ಒಂದು ಕ್ಯಾಬೇಜ್ ಫುಲ್ಲು ಹಾಕಿ ಕಟರ್ನಲ್ಲೇ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಫುಲ್ ಪುಡಿಯಾಗೇ ಇಡಬೇಕು. ಫುಲ್ಲು ಚಿಕ್ಕದಾಗಿದ್ರೇ ನಮಗೆ ಚೆನ್ನಾಗಿ ಬರೋದು ಅದು ನೋಡಿ. ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟರ್ಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರ್ತದೆ ಪುಡಿಯಾಗಿ ನೋಡಿ. ಇದಕ್ಕೆ ನಾನು ಇಲ್ಲಿ ಮಿಲೆಟ್ ಫ್ಲೋರು ಪ್ರೋಟೀನ್ದು ಪೌಡ್ರ್ ತರಿಸಿದ್ರು. ಇದನ್ನು ಮಿಕ್ಸ್ ಮಾಡಿ ಅಂತ ಹೇಳಿದ್ರು. ಇದು ಬರೀ ಒಂದು 3ರಿಂದ 4 ಸ್ಪೂನು ಅಷ್ಟೇ, ಜಾಸ್ತಿ ಹಾಕೋಗಿಲ್ಲ. ಇದನ್ನು ಇಲ್ಲಿಗೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನೀರೇನು ಮಿಕ್ಸ್ ಮಾಡೋದೇನು ಬೇಕಾಗಿಲ್ಲ, ಅದರಲ್ಲೇ ನೀರಿರುತ್ತೆ. ಇವಾಗ ನಾನು ಇದು 1 ಕಪ್ ಆಗುವಷ್ಟು ಮಿಲೆಟ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇದರಲ್ಲಿ ಚಪಾತಿನೂ ಸುಧಾ ಮಾಡ್ಬೋದು, ಚೆನ್ನಾಗಿರ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಇಲ್ಲಿ ರವೆ ಹಾಕಬೇಕಾಗಿತ್ತು ನೋಡಿ. ಇದು ಪಿಜ್ಜಾ ಬರ್ಗರ್ಗೆಲ್ಲ ಕೊಡ್ತಾರಲ್ಲ, ಆರ್ಗ್ಯಾನಿಕ್ ಏನು ಹೇಳ್ತಾರಲ್ಲ ಅದು, ಆಮೇಲೆ ಚಿಲ್ಲಿ ಫ್ಲ್ಯಾಕ್ಸು ಎರಡನ್ನೂ ಸ್ವಲ್ಪ ಟೇಸ್ಟಿಗೆ ಚೆನ್ನಾಗಿರ್ತದೆ ಅದನ್ನ ಹಾಕಿದ್ರೆ ಅಂದರು. ಅದಕ್ಕೆ ಅದನ್ನು ಸೇರಿಸಿದ್ದೀನಿ. ಹಸಿಮೆಣ್ಸಿಕಾಯಿ 3 ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಚಿಲ್ಲಿ ಫ್ಲ್ಯಾಕ್ಸ್ ಹಾಕ್ಕೊಂಡಿದ್ದೆ. ಸ್ವಲ್ಪ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ. ನಾನು ನೀರೇನು ಸೇರಿಸ್ತಾ ಇಲ್ಲ. ಇದು ಅದರಲ್ಲಿರೋ ನೀರಿಗೇ ಫುಲ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 1-2 ಸ್ಪೂನ್ ರವೆ ಹಾಕಬೇಕಾಗಿತ್ತು. ರವೆ ಖಾಲಿಯಾಗಿತ್ತು. ರವೆ ಹಾಕಿದರೆ ಇನ್ನೂ ಕ್ರಿಸ್ಪಿಯಾಗಿ ಬರ್ತಾಯಿತ್ತು. ರವೆ ಇಲ್ಲ ಅಂದರು. ಸರಿ ಅಂದ್ಬಿಟ್ಟು ನಾವು ಹಿಂಗೇ ಮಾಡೋದು. ಆದರೂ ತುಂಬ ಚೆನ್ನಾಗಿತ್ತು. ನೀವಿದ್ರೆ ರವೆ ಇದ್ದರೆ 1-2 ಸ್ಪೂನ್ ರವೆ ಸೇರಿಸ್ಕೊಳ್ಳಿ. ಅವ್ರು ಹೇಳಿದ್ರು ಮೊಟ್ಟೆ ರವೆ ಎರಡೂ ಸೇರಿಸ್ಬೋದು ಅಂತ. ಅಕಸ್ಮಾತ್ ನೀವು ಮೊಟ್ಟೆ ತಿಂದಿಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಇದಕ್ಕೂ ಮೊಟ್ಟೆ ಹಾಕೋಬೋದು. ಮೊಟ್ಟೆ ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ವಡೆ ಥರ ನೋಡಿ. ಇಷ್ಟಿಷ್ಟು ದೊಡ್ಡದಾಗಿ ನಾವು ಯಾವ ಸೈಜು ಬೇಕಾದರೂ ಮಾಡಿಕೊಂಡು, ಇದು ಡೀಪ್ ಫ್ರೈ ಅಲ್ಲ, ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡೋದು ಅಷ್ಟೇ. ಏಕೆಂದರೆ ತುಂಬ ಡಯೆಟ್ ಮಾಡೋರೆಲ್ಲ ಆಯಿಲ್ ಬೇಡ ಅಂತ ಹೇಳ್ತಾರಲ್ಲ, ಅದಕ್ಕೆ ಈ ಥರ ಮಾಡ್ತಾ ಇರೋದು ನೋಡಿ. ನಾವು ಈ ಸೈಜ್ಗೆ ನಾನು ಮಾಡ್ತಾಯಿದ್ದೀನಿ. ಎಲ್ಲ ಇದೇ ಸೈಜಿಗೆ ಮಾಡಿ ಒಂದೊಂದು ತವಿಗೆ ಒಂದು 6 ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ನೋಡಿ. ಇವಾಗ ನಾನು ಒಂದು ತವ ಇಟ್ಟಿದ್ದೀನಿ. ತವಕ್ಕೆ ಸ್ವಲ್ಪ 1-2 ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬೇಡ ನಮಗೆ, ಜಾಸ್ತಿ ನಾವು ಆಯಿಲ್ ಯೂಸ್ ಮಾಡೋದಿಲ್ಲ ಅನ್ನೋರಿಗೆ ತುಂಬಾ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಏನು ಟೇಸ್ಟ್ ಇತ್ತು ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ. ನಿಜವಾಗ್ಲೂ ಅಷ್ಟು ರುಚಿ ಇತ್ತು ನೋಡಿ. ನಾನು ಇವಾಗ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಜಸ್ಟು ಸಿಮ್ಮಲ್ಲೇ ಮಾಡಬೇಕು, ಯಾಕೆಂದರೆ ತರಕಾರಿ ಬೇಯಬೇಕಲ್ಲ, ಅದು ಸಿಮ್ಮಲ್ಲೇ ಇಟ್ಕೊಂಡು ಈ ಥರ ಸ್ವಲ್ಪ ಉಲ್ಟಾ ಮಾಡಬೇಕು ನೋಡಿ. ಕೈಯಲ್ಲೇ ಮಾಡ್ಕೋಬೋದು. ಸ್ವಲ್ಪ ಗಟ್ಟಿಯಾಗುತ್ತೆ, ಬೇಯ್ತಾ ಗಟ್ಟಿಯಾಗುತ್ತೆ. ಇದು ವೆಜಿಟೇಬಲ್ ಅಲ್ವಾ, ಫುಲ್ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೋಬೇಕಂದ್ರೆ ಸ್ವಲ್ಪ ತರಕಾರಿ ಎಲ್ಲ ಚೆನ್ನಾಗಿ ಬೇಯಲಿ ಅಂತ ಸಿಮ್ಮಲ್ಲಿ ಇಡ್ತಾ ಇರೋದು ಅಷ್ಟೇ. ಅದು ಜಾರ್ಕತ್ತಾಯಿತು, ಅದಕ್ಕೆ ನಾನು ಕೈಯಲ್ಲೇ ತಿರುಗಿಸ್ಬಿಟ್ಟೆ ಅದನ್ನ. ನನಗೇನು ಕೈಯೇ ಸುಡಲಿಲ್ಲ ನೋಡಿ. ಹೊಸ್ದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ. ಇಷ್ಟು ಮಾಡಿ ಏನು ಬೇಕಿದ್ರೆ ನೀವು ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ಇದ್ರ ಜೊತೆ ಚಟ್ನಿಗೋ, ತೆಂಗಿನಕಾಯಿ ಚಟ್ನಿ ಇಲ್ಲ ಟೊಮೊಟೊ ಚಟ್ನಿ ತುಂಬಾ ಚೆನ್ನಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಡಯೆಟ್ ಮಾಡೋರಿಗೆ ಒಳ್ಳೆ ಫುಡ್ಡು ಅಂತಲೇ ಹೇಳ್ಬೋದು.
ತುಂಬ ಈಸಿಯಿಂದ ಮಾಡ್ಬೋದು. ಮಾಡಿ ಇಟ್ಕೊಬಿಟ್ರೆ, ಈ ಥರ ಇಟ್ಟು ಮಾಡಿ ಇಟ್ಬಿಟ್ರೆ ಬೇಕಾದ್ರೆ ಯಾವಾಗ ಬೇಕಾದರೂ ಫ್ರೈ ಮಾಡಿ. ನೋಡಿ ಈ ಥರ ನಾನು ಇಟ್ಟು ಮಾಡಿಟ್ಟಿದ್ದೀನಿ. ನಾನು ಒಂದು 6-7 ಮಾಡಿದೆ ಅಷ್ಟೇ. ಅದನ್ನು ನೋಡಿ ಈ ಥರ ಇಟ್ಟು ರೆಡಿ ಮಾಡಿ ಇಟ್ಕೊಬಿಟ್ರೆ ಬೆಳಿಗ್ಗೆ ಹೊತ್ತು ಅವ್ರು ಮಾಡ್ಕೊಬೋದು. ಯಾಕೆಂದರೆ ಇಷ್ಟೆಲ್ಲ ಮಾಡಬೇಕು ನಮ್ಗೆ ಲೇಟ್ ಆಗುತ್ತಲ್ವ, ಅದಕ್ಕೆ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಇಷ್ಟು ಮಾತ್ರ ನಾನು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿತ್ತು ಅಂತ ಹೇಳಿದ್ರು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.